ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದೇನಮ್ಮ? ತುಳಸಿ, ಇದೊಂಥರ ಚೆನ್ನಾಗೇ ಇದೆ. ಏನು ಚೆನ್ನಾಗಿದೆಯೋ ಏನೋ, ಮಕ್ಕಳು ಇದೆಲ್ಲ ಮಾಡ್ತಾ ಇರೋದು ನಮಗೆ ತುಂಬ ಮುಜುಗರ ಅನ್ನಿಸ್ತಾ ಇದೆ. ಅಯ್ಯೋ, ಮುಜುಗರ ಯಾತಕ್ಕಮ್ಮ? ಬದುಕಲ್ಲಿ ಈ ಥರ ಏನಾದರೂ ಒಂದು ಹೊಸತನ ಇರಬೇಕು, ಆವಾಗಲೇ ಚಂದ. ಇಲ್ಲದೆ ಹೋದರೆ ಬರೀ ಸಪ್ಪೆ ಅನ್ನಿಸ್ಬಿಡುತ್ತೆ. ಸಪ್ಪೆ ಅನ್ನೋದಾಗಲಿ, ಹುಳಿ ಉಪ್ಪು ಖಾರ ಅನ್ನೋದಾಗಲಿ ನಂಗೆ ಬರೀ ಅಡುಗೆಯಲ್ಲಿ ಮಾತ್ರ ಗೊತ್ತಿತ್ತು. ಈ 1 ವರ್ಷದಲ್ಲಿ ಏನೆಲ್ಲ ಏರುಪೇರುಗಳನ್ನ ನೋಡಿದೆ. ನೀ ಹೇಳ್ತಿರೋದು ನಿಜ ತುಳಸಿ. ಈ 1 ವರ್ಷದಲ್ಲಿ ಏನೇನೆಲ್ಲ ಆಗೋಯ್ತು ನೋಡು. ನಿನ್ನ ಕಂಡ್ರೆ ಬೆಂಕಿ ಕಾರ್ತಾ ಇದ್ದಿದ್ದ ನಿನ್ನ ಮಗ ಅವಿ ನಿಮ್ಮ ಮದುವೆನ ನೋಡಬೇಕು ಅಂತ ಅವನೇ ಕೇಳ್ತಾ ಇದ್ದ. ಆ ಮನೆಯವರೆಲ್ಲ ನಿಮ್ಮ ಮದುವೆನ ನೋಡಿ ಕಣ್ಣು ತುಂಬಿಸ್ಕೋಬೇಕು ಅಂತಿದ್ದಾರೆ. ಇನ್ನು ಇದಕ್ಕಿಂತ ಆನಂದ ಏನಮ್ಮ ಇದೆ? ನಿಮಗೆ ಸಂತೋಷ ಆಗ್ತಿದೆ ಅನ್ನೋದಾದರೆ ನಾನು ಖುಷಿಯಿಂದ ಒಪ್ಕೋತೀನಿ ಮಾವ. ಇನ್ನೇನು ಆಯ್ತಲ್ಲ. ಹಾಗಾದರೆ ಈಗಿಂದೀಗಲೇ ಈ ಮನೆಗೆ ಹೊರಟು ಬಾ. ನೀನು ಇಲ್ಲಿ ಮಗಳಾಗೇ ಇರು, ಅವರು ಬಂದು ಹೆಣ್ಣನ್ನ ಕೇಳಲಿ. ಸರಿ ಮಾವ, ಬರ್ತೀನಿ. ಓಕೆ. ಈಗ ನಿಮ್ಮ ಮುಖದಲ್ಲಿ ಕಾಣ್ತಿರೋದು ನಾಚಿಕೆನೋ ಅಥವಾ ಸಂತೋಷನೋ? ಎರಡೂ ಇದೆ. ಆಹಾ, ನೀವು ಈ ರೀತಿ ಮಾತಾಡಿದಾಗ ಎಷ್ಟು ಮುದ್ದ ಕಾಣ್ತೀರ ಗೊತ್ತಾ? ಇದು ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಮುಂದೆ ಸಂತೋಷನೂ ಜಾಸ್ತಿ ಆಗುತ್ತೆ ಬಿಡಿ. ಇದುವರೆಗೂ ಜೀವನದಲ್ಲಿ ಗೋಳು, ನೋವು, ಹಿಂಸೆನೇ ಆಗೋಗಿತ್ತು. ಈ ನೆಪದಲ್ಲಾದರೂ ನಿಮ್ಮ ಮುಖದಲ್ಲಿ ನಗು ಇರಲಿ. ಮಕ್ಕಳೆಲ್ಲ ಆಸೆ ಪಡ್ತಾ ಇದ್ದಾರೆ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಅನ್ನುವಾಗ ಅವ್ರ ಖುಷಿಲೇ ನಮ್ಮ ಖುಷಿನ ಕಾಣಬೇಕಲ್ವಾ? ಆಹಾ, ಹಾಗಿದ್ರೆ ಮದುಮಗಳಾಗೋದಕ್ಕೆ ರೆಡಿ ಆದ್ರಿ ಅನ್ನಿ? ಅಪ್ಪು ಮಗ ನೀವೇ ಅಲ್ವಾ? ಇದೊಂಥರ ಚೆನ್ನಾಗಿದೆ ತಾತ. ಆಗಿರೋ ಅಮ್ಮನ ಮದ್ವೆನ ಮತ್ತೆ ಮಾಡಿಸೋದು, ನಾವೆಲ್ಲರೂ ಅವ್ರ ಮದ್ವೆನಲ್ಲಿ ಓಡಾಡೋದು. ಒಟ್ಟಿನಲ್ಲಿ ಈ ಮನೆ ಮದುವೆ ಮನೆ ಆಗತ್ತೆ ಅನ್ನಿ. ಹೌದು ಸೌಲಾಡಿ, ಈ ಮನೆಯಲ್ಲಿ ಮದುವೆ ಸಂಭ್ರಮನೇ ಶುರುವಾಗ್ಬಿಡುತ್ತೆ. ಆ ಹೊತ್ತು ಆ ಗಳಿಗೆನಲ್ಲಿ ತಾಳಿ ಕಟ್ಟಿದ್ದಕ್ಕೆ ಅವಳ ಜೀವನದಲ್ಲಿ ಎಷ್ಟೆಲ್ಲ ಸಮಸ್ಯೆ ಆಗೋಯ್ತಲ್ವ. ಈಗ ಮತ್ತೆ ಮದುವೆ ಆಗೋದ್ರಿಂದ ಅವಳ ಜೀವನದ ಉದ್ದಕ್ಕೂ ಆನಂದ, ಸಂಭ್ರಮ, ನೆಮ್ಮದಿ ಚಿರಕಾಲ ಇರುತ್ತೆ. ಅದಷ್ಟೇ ಸಾಕು ಅಲ್ವಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.